2,40,00,000 ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಲಕ್ಷ್ಮೇಶ್ವರದ ಸೋಮೇಶ್ವರ ದೇವಾಲಯದ ಉತ್ತರ ಮಹಾದ್ವಾರದ ಶಿಲಾಕಾಮಗಾರಿಗೆ ಇಂದು ಚಾಲನೆ ಸಿಕ್ಕಿದ್ದು, ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್.ಕೆ. ಪಾಟೀಲ್ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿದರು. ನಗರದ ಸೋಮೇಶ್ವರ ದೇವಾಲಯದ ಮಹಾದ್ವಾರ ಕಾಮಗಾರಿ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಬೆಂಗಳೂರು ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಮೈಸೂರು ಇವರ ಸಹಯೋಗದಲ್ಲಿ ಆಯೋಜಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್.ಕೆ. ಪಾಟೀಲ್ ಅವರು 2,40,00,000 ವೆಚ್ಚದಲ್ಲಿ ಸೋಮೇಶ್ವರ ದೇವಸ್ಥಾನದ ಉತ್ತರ ಮಹಾದ್ವಾರಕ್ಕೆ ಅನುದಾನವನ್ನು ನೀಡಲಾಗಿದೆ. ದೇವಸ್ಥಾನದ ಕೆಲಸವನ್ನು ಬಹಳ ಪ್ರಾಮಾಣಿಕವಾಗಿ ಮಾಡಿ, ಇನ್ನೂ ಕಡಿಮೆಯಾದರೆ 10 ಲಕ್ಷ ರೂಪಾಯಿ ಮಂಜೂರು ಮಾಡಿಕೊಡಿಸ್ತೀನಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿಮಲ ರೇಣುಕಾ, ವೀರಮುಕ್ತಿಮನಿ ಶಿವಾಚಾರ್ಯ, ನಾಗರಾಜು ಮಡಿವಾಳರ, ಮಾಜಿ ಶಾಸಕರಾದ ಜಿಎಸ್ ಗಡ್ಡದೇವರಮಠ, ರಾಮಣ್ಣ, ಲಮಾಣಿ, ರಾಮಕೃಷ್ಣ ದೊಡ್ಡಮನಿ, ಜಿಲ್ಲಾಧಿಕಾರಿಗಳಾದ ಸಿಎನ್ ಶ್ರೀಧರ, ಉಪವಿಭಾಗ ಅಧಿಕಾರಿಗಳು, ತಹಶೀಲ್ದಾರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಗಾಳಿಪ್ಪ ಎಚ್. ಹರಿಜನ್, ಲಕ್ಷ್ಮೇಶ್ವರ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಈ ಒಂದು ಸಮಾರಂಭಕ್ಕೆ, ಈ ಒಂದು ಕ್ಷಣಕ್ಕೆ ಜನತೆ ಶ್ರೀ ಸೋಮನಾಥನ ಭಕ್ತರು ಕಾಯ್ತಾಯಿದ್ರು. ಬಂದೇ ಬಿಟ್ಟಿದ್ದು ಇವತ್ತಿನೆಲ್ಲ ಕರ್ನಾಟಕದಲ್ಲಿ ವಿಶೇಷ ಒಂದು ಪ್ರವಾಸ ಸ್ಥಳವಾಗಿ ಒಂದು ಧಾರ್ಮಿಕ ಆ ಕಾರಣಕ್ಕಾಗಿ ಅವ್ರು ಬಂದು ನೋಡಿ ಏನೇನು ಆಗಬೇಕು ಅಂತ ಹೇಳೆಲ್ಲ ಗಮನಿಸಿದ್ರು. ಸುಮಾರು 12 ಕಾಮಗಾರಿಗಳನ್ನು ನಾವು ಇವತ್ತು ಈ ಸೋಮೇಶ್ವರ ದೇವಾಲಯದ ದ್ವಾರ ಭಾಗ ಏನಿದೆ ಅದನ್ನು ಮುಖ್ಯ ದ್ವಾರ ಭಾಗಲ್ಲ, ಇದನ್ನು ಒಟ್ಟು ಅಭಿವೃದ್ಧಿ ಮಾಡೋದಕ್ಕೆ, ಮರುಸ್ಥಾಪನೆ ಮಾಡೋದಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ನಾವು ದೇವಾಲಯದ ಸುತ್ತಲಿರ್ತಕ್ಕಂಥ ಗಿಡ ಮರಗಳನ್ನು ಸ್ವಚ್ಛಗೊಳಿಸುವುದನ್ನು ಮೊದಲು ಮಾಡಿಕೊಂಡು, ದೇವಾಲಯದ ಮೇಲ್ಭಾಗದಲ್ಲಿ ಜಲ ನಿರೋಧಕ ಹೊದಿಕೆ ಶಿಥಿಲವಾಗಿರುವುದರಿಂದ ಇದನ್ನು ತೆಗೆದು ಮತ್ತು ಹೊಸದು ಮಾಡ್ತಿದ್ವಿ. ದೇವಾಲಯದ ಉತ್ತರ ದಿಕ್ಕಿನ ದ್ವಾರ ಭಾಗದ ಕಲ್ಲುಗಳು, ಪ್ಯಾರಾಪೈಟ್, ಸೀಲಿಂಗ್, ವೀಣಪಿಲ, ಕ್ಯಾಪಿಟಲ್ ಫ್ಲೋರಿಂಗ್ ಕಲ್ಲುಗಳನ್ನು ನಂಬರಿಂಗ್ ಮಾಡಿ ಬಿಚ್ಚೋದು, ಆಮೇಲೆ ಜೋಡಿಸೋದು. ದ್ವಾರ ಬಾಗಿಲ ಕಾಣೆಯಾಗಿರುವ ಕಲ್ಲುಗಳು, ಪ್ಯಾರಾಪೈಟ್, ಸೀಲಿಂಗ್, ವೀಣ, ಪಿಲ್ಲರ್, ಕ್ಯಾಪಿಟಲ್ ಫ್ಲೋರಿಂಗ್ ಅಧಿಷ್ಠಾನ ಸರಬರಾಜು ಮಾಡೋದು. ಸರಬರಾಜು ಮಾಡಿದ ಕಲ್ಲುಗಳನ್ನು ಪುರಾಣ ರೀತಿಯಲ್ಲಿ ಹೊಂದುವ ಹಾಗೆ ನಯಗೊಳಿಸೋದು.